ಮಾಡುವುದು ಸರಿಯಲ್ಲ. ಮಹಾಮಂತ್ರಿಗಳೇ, ನಮ್ಮ ತುರಗ ಪದಾತಿ ಚತುರಂಗ ಬಲ ಸೇನೆಯು ಈ ಕೂಡಲೇ ಸಿದ್ಧವಾಗಲಿ. ಕಡುದುರಾತ್ಮ ಹರಿಶ್ಚಂದ್ರ, ನಾನು ಯಾಚಿಸಿದಷ್ಟು ದ್ರವ್ಯವನ್ನು ಕೊಟ್ಟ ಮಾತ್ರಕ್ಕೆ ನನ್ನ ಮಾಯಾ ತಂತ್ರದಿಂದ ಮುಕ್ತನಾದನೆಂದು ಭಾವಿಸಿದೆಯಾ? ಅಧಮಾಧಮ, ನನ್ನ ಪ್ರಚಂಡ ಮಾಯಾ ತಂತ್ರದ ಮುಂದೆ ನಿನ್ನ ಸತ್ಯಜಯ ಮಂತ್ರವು ಕಾಲಚಕ್ರದ ರಭಸಕ್ಕೆ ಸಿಕ್ಕು ಚಿತ್ರೀಕರಿಸಲ್ಪಡುವುದು. ಹಾಗೆ ನಿನ್ನ ಸತ್ಯತೆಯ ಹೆಮ್ಮೆ ಎಲ್ಲಿಯವರೆಗೆ ಉಳಿಯುವುದೋ ನಾನು ನೋಡುವೆನು. ಹರಿಶ್ಚಂದ್ರನು ಸತ್ಯವಂತನೆಂದು ಜಂಬ ಕೊಚ್ಚಿದ ನಾರದ ವಸಿಷ್ಠಾದಿಗಳ ಗರ್ವವನ್ನು ಊರ್ಮಿತಲಕ್ಕೆ ಮೆಟ್ಟದಿದ್ದರೆ ನಾನು ಪ್ರತಿ ಸೃಷ್ಟಿ ನಿರ್ಮಾತೃ ಬ್ರಹ್ಮನೇ ಅಲ್ಲ. ಅಲ್ಲವೇ ಅಲ್ಲ. ಯಾರು ಯಾರು ನನಗೆ ಈ ರೀತಿ ಉತ್ತರವನ್ನು ಕೊಟ್ಟು ನನ್ನ ತೇಜೋಭಂಗ ಮಾಡಿದ ಪಾಪಿ ಯಾರು? ಅಧಮ, ಈ ಪಂಥದಲ್ಲಿ ನಾನು ಸೋಲುವೆನೆ. ಹೌದೌದು ಪಾಪಿ, ಹಾಗಾದರೆ ತೆಗೆದುಕೋ ಶಾಪವನ್ನು. ಅಯ್ಯೋ ಗುರುದೇವ, ದೂರಾಗು ಪಶುವೆ. ಗುರುದೇವ, ನಾನು ನಿಮ್ಮ ಸಚಿಷ್ಯನಾದ ನಕ್ಷತ್ರಿಕ ಗುರುದೇವ. ನನಗೆ ಪ್ರತ್ಯುತ್ತರ ಕೊಡುವ ಧೈರ್ಯವು ನಿನ್ನಲ್ಲಿ ಬಂದಿದೆ. ಈಗಲೇ ನಿನಗೆ ಶಾಪ ಕೊಟ್ಟು. ಗುರುದೇವ, ಅಯ್ಯೋ ಅಯ್ಯೋ, ನಾನು ನಿಮಗೆ ಪ್ರತ್ಯುತ್ತರ ಕೊಡುವುದೇ? ಶಾಂತಂ ಪಾಪಂ ಶಾಂತಂ ಪಾಪಂ. ಗುರುದೇವ, ಅದು ಅಲ್ಲಿ ಹೋಗುತ್ತಿರುವರು ನೋಡಿ. ಕಲಾಪ್ರಿಯರಾದ ನಾರದರು ನಿಮ್ಮ ಗುರುಗಳು ಈ ಪಂಥವನ್ನು ಗೆಲ್ಲುವರೇ ಎಂದು ನನಗೆ ಪ್ರಶ್ನೆ ಮಾಡಿದರು. ಆಗ ನಾನು ಸಹ ವಿಶ್ವ ಪ್ರಯತ್ನ ಮಾಡಿ ಆದರೂ ನಮ್ಮ ಗುರುಗಳು ಈ ಪಂಥವನ್ನು ಗೆದ್ದೇ ಗೆಲ್ಲುತ್ತಾರೆ ಎಂದು, ಗೆಲ್ಲದಿದ್ದರೆ ನಾನು ಮಹಾಮುನಿ ವಿಶ್ವಾಮಿತ್ರ ಶಿಷ್ಯನೇ ಅಲ್ಲ ಎಂದು ಉತ್ತರ ಕೊಟ್ಟೆ. ಯಾರಿಗೆ? ಅವರಿಗೆ ನಾನು ಅಲ್ಲ ಎಂದು ಉತ್ತರ ಕೊಟ್ಟೆ. ಆಗ ನಿಮಗೇನೋ ಭಾಸವಾಗಿದಂತೆ ಕಾಣುತ್ತಿದೆ ಗುರುದೇವ. ಓಹೋ, ಈಗೋ ಅಲ್ಲವೇ ಗುರುದೇವ? ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ ಏನು? ಗುರುದೇವ, ನಾನು ನಿಮಗೆ ಪ್ರತ್ಯುತ್ತರ ಕೊಡುವುದೇ? ಎಲ್ಲೋ ನಕ್ಷತ್ರಿಕ, ನೀನು ಆಶ್ರಮಕ್ಕೆ ಹೋದವನು ಇಲ್ಲಿಗೆ ಹೇಗೆ ಬಂದೆ? ಗುರುದೇವ, ನೀವು ಇಂದ್ರ ಸಭೆಯಲ್ಲಿ ಆ ಹರಿಶ್ಚಂದ್ರನನ್ನು ಸತ್ಯಪ್ರಶ್ನನ್ನಾಗಿ ಮಾಡುತ್ತೀರಿ ಎಂದು ಹೇಳಿದ್ದೀರಿ. ಬಹುಶಃ ಕಾರಣ ತಾವು ಈ ಪಂಥವನ್ನು ಗೆದ್ದಿರಬೇಕೆಂದು ನಾನು ಇಲ್ಲಿಗೆ ಬಂದೆ. ನೀವು ಆ ಪಂಥವನ್ನು ಗೆದ್ದಿದ್ದೀರಲ್ಲವೇ? ಬೇಷ್ ಬೇಷ್ ಗುರುದೇವ. ಆ ನಾರದ ವಶಿಷ್ಠಾದಿಗಳ ಗರ್ವ ಹರಣವಾಯಿ ಹೋಯಿತು. ಎಲ್ಲೋ ನಕ್ಷತ್ರಿಕ, ನಾನು ಮುನಿದರೆ ತ್ರಿಲೋಕಗಳು ಕಂಗೆಟ್ಟು ಹೋಗುವವು. ನಾನು ಇಚ್ಛಿಸಿದರೆ ಏನಾಗಲಿಕ್ಕಿಲ್ಲ. ಗುರುದೇವ ಗುರುದೇವ, ಆ ಗುರಿ ಊಸಿ ಹೋಯಿತು ಗುರುದೇವ. ಛೀ ಮೂರ್ಖ, ನಿನ್ನಲ್ಲಿ ಕೂಡ ಆವರಿಸಿದೆ ಸ್ತ್ರೀ ಆಮೋವು. ಈಗಲೇ ನಿನಗೆ ಶಾಪ ಕೊಟ್ಟು. ಓ ಗುರುದೇವ ಗುರುದೇವ ಗುರುದೇವ, ಅಯ್ಯೋ ಗುರುದೇವ, ಅಯ್ಯೋ ಅಯ್ಯೋ ಅಯ್ಯೋ, ನಾನೇನು ಮಾಡಲಿ ಗುರುದೇವ? ಈಗ ನಮ್ಮ ಮುಂದಿನ ಮಾರ್ಗ? ನಕ್ಷತ್ರಿಕ, ಗುರುದೇವ, ನಕ್ಷತ್ರಿಕ, ಜಾಲಗಾರನು ಬಲೆಯನ್ನು ಬೀಸಿ ಹುಲಿಯನ್ನು ಬಂಧಿಸಿ ತರುವಂತೆ ಹರಿಶ್ಚಂದ್ರನು ನನ್ನ ಮಾಯಾ ಪಾಶದಿಂದ ಬಂಧಿಸದೆ ಎಂದೂ ಬಿಡಲಿಕ್ಕಿಲ್ಲ. ಈಗಲೇ ಆ ದುಷ್ಟನ ರಾಜ್ಯದಲ್ಲಿ ಹುಲಿ, ಕರಡಿ, ಶಾದ್ರೂಲ ಮೊದಲಾದ ಅಸಂಖ್ಯ ಕಾಡು ಪ್ರಾಣಿಗಳನ್ನು ನಿರ್ಮಿಸಿ ರಾಜನು ಬೇಟೆಗಾಗಿ ವನಕ್ಕೆ ಬರುವಂತೆ ಮಾಡುವೆನು. ರಾಜನು ಬೇಟೆ ಆಡುತ್ತಾ ಆಶ್ರಮದ ಸಮೀಪ ಬಂದೊಡನೆ ಈರುವ ಸ್ತ್ರೀ ಸುಂದರ ಸ್ತ್ರೀಯರನ್ನು ನಿರ್ಮಿಸಿ
ಹರಿಶ್ಚಂದ್ರನನ್ನು ಅವರ ಮೋಹ ಪಾಶದಲ್ಲಿ ಸಿಲುಕಿಸಿ ಅವನನ್ನು ಸತ್ಯ ಭ್ರಷ್ಟನನ್ನಾಗಿ ಮಾಡಬೇಕು. ಹೀಗೆ ನಡೆಯಿರಿ, ಹೋಗೋಣ. ಆಗಬಹುದು. ಕೋಲು ಕೋಲಣ್ಣ ಕೋಲೆ 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 ಕೋಲಣ್ಣ ಕೋಲಣ್ಣೆ ಕೋಲೆ ಕೋಲು ಕೋಲಣ್ಣ ಕೋಲೆ 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 ಕೋಲಣ್ಣ ಕೋಲೆಲೆ ಕೋಲೆ ಕೋಲೆ ಕೋಲಣ್ಣ ಕೋಲೆ. ಅಲೆಲೆಲೆ ಮಗನ, ಕೋಲಾಟದ ಪದ ಕುಣ್ಕಂತ ಮೋಜ್ ಮಾಡ್ಕೊಂತ ಬರಕತ್ತಿಲ್ಲಪ್ಪ ಮಗನ. ಅಲ್ಲಪ್ಪ ಮಗನ, ನೀನೇನು ಕಮ್ಮಿ ಏನು? ಅವಾಗ ಹೆಂಗೆ ಕುಣಿತಿದ್ದಿ, ಈಗೂ ಹಂಗ ಕುಣಿತಿದ್ದಿ, ಹಂಗ ಕೋಲ್ ಹಾಕಿ ಕುಣ್ಕಂತ ಮೋಜ್ ಮಾಡ್ತೀಯಲ್ಲ ಮಗನ. ಸಾಕಬ್ಯಾ ಹಳೆಯ ಸಾಕಬ್ಯಾ, ಯಾಕ ಗಾಬರಿ ಆಗಿಲ್ಲ? ಯಾಕಂತ ಕೇಳ್ತಿಯಲ್ಲ ಮಗನ, ಹಾ, ಇವತ್ತು ಬ್ಯಾಟಿ ಆಡಕ್ ಹೋಗನ್ ನಡಿ. ಬ್ಯಾಟೆ ಒಳ್ಳೆ ಪಯ ಬ್ಯಾಟೆ ಅಂದ್ರೆ ಒಳ್ಳೆ. ಅಲ್ಲಲೇ ಮಗನ, ಮನ್ಯಾಗ ಏಂತಿ ಮಾರಿ ನೋಡ್ಕೊಂತ ಮಂಗ್ಯಾನಂಗೆ ಕುಂತ್ರ ಬಿಡ್ಬೇಕಲ್ಲಪ್ಪ ಮಗನ, ತಂದು ನಿಲ್ಸಿ ಅಲ್ಲಿ ಇಲ್ಲಿಗೆ ಕುಂತಿದ್ದೆ, ಬಿಡ್ಲಿಲ್ಲ ನೀನು. ಮಿಕಾ ಗಿಕಾ ಮನಿ ಒಳಗೆ ಹೊಕ್ಕಂತಂದ್ರ ಬಕ ಬಕ ಬಾಯಿ ಬಿಡ್ಬೇಕಾಗತ್ತ ಮಗನ. ಹಂಗ ಮಗ ಬ್ಯಾಟಿ ಆಡಕ ಒಲ್ದಂತ ಈ ಮಾರಿ ಮೇಲೆ ಮೀಸಿಯಾರ ಹಾಕಿಟ್ಟಿ ಆ ಮಗನ. ಬೋಸಿ ಬಿಡು ಅಂದ್ರ 2 ಆಣೆ ನಾನು ಕೊಡ್ತೀನಿ. ಹೋಗ ಮಂಗ ಹೋಗ, 2 ಅಣಿ ಕೊಡ್ತಾನಂತೆ. ಮೊನ್ನೆ 2 ರೂಪಾಯಿ ಹಜಾಮರು ಪಂಪನ ಕೊಟ್ರೆ ಕರೆದ್ರೆ ಬರಲಿಲ್ಲ. ಅಲ್ಲೇ ಮಗನ, ಊರಾಗ ಚಿರತೆ ಕಳ್ಳಿ ಮಿಖ ಎಲ್ಲ ಬರಕತ್ತವು. ಮಗ್ಗ 10, 20, 30 ಸಾವಿರ ಕೊಟ್ರೆ ರೊಕ್ಕ ಎಣ್ಸಕ್ಕೆ ಬರಂಗಿಲ್ಲ. ಮಗ್ಗ ಬ್ಯಾಟ್ ಆಡಕ್ಕೆ ಹೋಗ್ಕನ, ಬ್ಯಾಟ್ ಆಡಕ್ಕೆ. ಲೇ ಮಗನ, ನೀ ಬ್ಯಾಟಿ ಆಡಕ್ಕೆ ಬರೋದಿಯಾ ಇಲ್ಲ? ಒಳ್ಳೆ ಭಯಪ್ಪ ನಮಗೆ, ಭಯ ಆಕತ್ ನನಗೆ. ಅಲ್ಲಲೇ ಮಗನ, ಬ್ಯಾಡ್ ರೊಟ್ಟ್ಯಾಗ ಹುಟ್ಟಿ ಬ್ಯಾಟಿ ಆಡಕ್ಕೆ ಎದ್ರದು ಹೆಂಗಲ್ಲಿ? ಅಡಿವ್ಯಾಗ ಮಿರುಗಿನ ಜಾತಿ ಹೆಚ್ಚಿಗೆ ಆಗಿ ಬುಕು 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 ಇರಿವೆದ್ದಂಗೆ ಎದ್ದಾವು. ಏ ನಾನೇನು ಕಮ್ಮಿ ಏನು? ನಾನು ಕಂಡ್ರ ಹುಲಿ ಇಲಿ ಯಗಣ ಗಡ 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 ಅಂತ ನಡ್ತಾವ ಬಾ ಮಗನ. ಕಾಡು ಕೋಣ ಏನಾರ ಮೈ ಮೇಲೆ ಬಂದ್ರೆ ಎಲ್ಲ ಹೋಗೈತಿ ಮಗನ ನಿಂದು. ಒಲೆ ಭಯಪ್ಪ ಒಲೆ. ಊರಾಗ ಜನ ಮಿರುಗ್ ಜಾತಿಗೆ ಎದ್ರಿಕೊಂಡು ಕದ ಹಾಕ್ಯಂಗೆ ಕುಂತಾರ. ಅಲ್ಲಲೇ ಮಗನ, ದೊರಿಗಳು ಅನ್ನ ತಿಂದು ದೊರಿಗಳು ಸೇವೆ ಮಾಡಲಿಲ್ಲ ಅಂದ್ರ ಇದು ನಾ ಏನ್ಲೇ? ನಡಿಲೇ ಮಗನ, ಬ್ಯಾಟಿ ಆಡೋಕೆ ಹೋಗಂಬ. ಲೇ ಮಗಲ, ಒಂದು ಜವಾಬಿಗೆ ಹೇಳ್ತೀನಿ ಕೇಳ. ಈಗ ಇಬ್ಬರು ಹೋಗೋದು ಬೇಡ, ಇದ್ದ ವಿಷಯನ ದೊರೆಗಳ ಮುಂದೆ ಹೋಗಿ ಹೇಳಿಬಿಟ್ರ ಆತಪ್ಪ. ಅವ್ರ ಮನಸ್ಸಿಗೆ ತಿಳಿದದ್ದು ಏನಾರ ತೀರ್ಮಾನ ಮಾಡ್ತಾರ. ಹೌದ್ಲೇ ಮಗನ, ನೀನು ಹೇಳೋದು ಖರೇನ ಐತಿ. ಈಗಿಂದೀಗ ದೊರೆಗಳ ಹತ್ರ ಹೋಗಿ ಇದ್ದ ವಿಚಾರ ಹೇಳ್ಬಿಡಂಬ. ನಡಿ ಮತ್ತೆ ಹುಲಿ ವಯಸ್ಸಕ್ಕಂತೇನ ನಡಿ. ಕೋಲು ಕೋಲೆ ಕೋಲಣ್ಣ. ಮಹಾಮಂತ್ರಿಗಳೇ, ಶ್ರೀಮನ್ನಾರಾಯಣನನ್ನು ಕುರಿತು ಮಾಡಿದ ಮಹಾಯಾಗವು ಸಮಾಪ್ತಿಯಾಗಿ ಯಾವತ್ತೂ ಯಾಚಕ ಜನರ ಮನ ತೃಪ್ತಿಯಾಗುವಂತೆ ಇಚ್ಛಿತ ಪದಾರ್ಥಗಳನ್ನು ಹೊಂದಿದ್ದರಿಂದ ನನಗಾದ ಮಹದಾನಂದಕ್ಕೆ ಮೇರೆಯೇ ಇಲ್ಲವಾಗಿದೆ. ಸಾಮ್ರಾಟ, ಶರೀರದ ಪೋಷಣೆಗೆ ಅನ್ನ ಎಷ್ಟು ಮುಖ್ಯವೋ ಹಾಗೆ ಮನಸ್ಸಿನ ಒಂದು ಖುಷಿಗಾಗಿ ದಾನ ಧರ್ಮ ಅದರ ಅನುಷ್ಠಾನ ಇವುಗಳನ್ನು ಮಾಡುತ್ತಾನೇ ಬರಬೇಕು. ದಾನ ಧರ್ಮಗಳನ್ನು ಅನುಷ್ಠಾನದ ಜೊತೆಗೆ ನಮ್ಮ ಸ್ವಧರ್ಮವನ್ನು ಕಾಪಾಡುತ್ತಾ ಸತ್ಯ ಮಾರ್ಗದಲ್ಲಿ ಯಾರು ನಡೆಯುವರೋ ಅವರಿಗೆ ಆ ಶಿವನ ಕೃಪೆ ಸದಾ ಇರುವುದು ಮಹಾರಾಜರೇ. ಬೇಟೆಗಾರರೇ, ವನಗಾವಲವನ್ನು ಬಿಟ್ಟು ಹೀಗೇಕೆ ಗಾಬರಿಯಾಗಿ ಬಂದಿರುವಿರಿ? ಏನು ಸಮಾಚಾರವು? ಅಡ್ಡ ಬಿದ್ದೂರಿ ಏನು ಸಮಾಚಾರ? ಏನು ಹೇಳೋದೈತ್ರಿ? ಊರನ್ನಂಗಿಲ್ಲ, ಕೇರನಂಗಿಲ್ಲ, ಅಡವಿ ಅರವ್ಯಾಣದಾಗ
ಕಾಡು ಮೀರಿಗ ಹಿರಿವ್ ಎದ್ದಂಗ ಬುಕು ಬುಕು ಎದ್ದತ್ರಿ. ಹೌದ್ರಿ ಬುದ್ಧಿ. ಅದಕ್ಕೆ ಜನ ಕದ ಹಾಕ್ಯಂಗ್ ಕುಂತಾರ್ರಿ. ಹೌದ್ರಿ ಬುದ್ಧಿ. ಈ ವಿಷಯನ ನಿಮ್ಮ ಪಾದಕ್ಕೆ ತಿಳಿಸೋಣಂತ ಬಂದೇವ್ರಿ ಗುರುಗಳ ಬುದ್ಧಿಯರ. ಮಂತ್ರಿಗಳೇ, ಇದೇನೋ ಒಂದು ಯಾವುದೋ ದೇವತಾ ಕ್ಷೋಭೆಯಂತೆ ಕಾಣುತ್ತಿರುವುದು. ಇಲ್ಲವಾದರೆ ಅಸಂಖ್ಯ ಕಾಡು ಪ್ರಾಣಿಗಳು ಒಮ್ಮಿಂದೊಮ್ಮೆಲೆ ಮೈದೋರುವುದೆಂತು. ಏನೇ ಆಗಲಿ, ಇನ್ನು ವಿಳಂಬನೆ ಮಾಡುವುದು ಸರಿಯಲ್ಲ. ಮಹಾಮಂತ್ರಿಗಳೇ, ನಮ್ಮ ತೊರಗ ಪದಾತಿ ಚತುರಂಗ ಬಲ ಸೇನೆಯು ಈ ಕೂಡಲೇ ಸಿದ್ಧವಾಗಲಿ. ಪ್ರಭು, ನನಗೂ ತಿಳಿಯದಾಗಿದೆ. ಬೆಳಗಾಗುವವರೆಗೂ ನಾವು ಇಲ್ಲಿಯೇ ಇದ್ದು ಸೂರ್ಯೋದಯದ ನಂತರ ಈ ಮೃಗಗಳ ವಿಚಾರವನ್ನು ತಿಳಿದರಾಯಿತು. ಆಯಿತು, ನೀವೀಗ ಹೊರಡಿ. ಆದಷ್ಟು ಬೇಗನೆ ಬೇಟೆ ಆಡುವುದಕ್ಕೆ ಯಾವತ್ತು ನಿಮ್ಮ ಬೇಡರ ಪಡೆಯು ಸಿದ್ಧವಾಗಲಿ. ಮಹಾಮಂತ್ರಿಗಳೇ, ನಡೆಯಿರಿ, ಹೋಗೋಣ.